ನಾನು ಎಷ್ಟೋ ಚಿತ್ರಗಳನ್ನು ಹಾಡುಗಳನ್ನು ಕೇಳ್ತಾ ಇದ್ದೀನಿ, ಚಿತ್ರಕಥೆಯನ್ನು ಕೂಡ ಹೇಳ್ತಾ ಇರ್ತೀನಿ. ಈಗ ನಾನು ಒಂದು ಬಲೆ ಹುಚ್ಚನ ಹಾಡು ಹೇಳ್ತೀನಿ. ಅದನ್ನು ಕಲ್ಲಾದೆ ಏಕೆಂದು ಬಲ್ಲೆ ಶಿವನೇ ಕಲ್ಲಾದೆ ಏಕೆಂದು ಬಲ್ಲೆ, ಆ ಗುಟ್ಟನ್ನು ಹೇಳಲೇನು ಎಲ್ಲೆ, ಅತಿಯಾಸೆ ತುಂಬಿರುವ ಜನಗಳ ರೀತಿ, ಲಂಚ ತೋರಿಸುತ್ತ ಬೇಡುಸಿತ ಬದುಕರ ನೀತಿ, ಈ ಪಾಪಿಗಳ ಕೈಗೆ ಸಿಕ್ಕಿ ನರಳುವ ಭೀತಿ ಅಲ್ವೇ. ಕಲ್ಲಾದೆ ಏಕೆಂದು ಬಲ್ಲೆ, ನೀ ಕಲ್ಲಾದೆ ಏಕೆಂದು ಬಲ್ಲೆ, ಆ ಗುಟ್ಟನ್ನು ಹೇಳಲೇನು ಇಲ್ಲೇ, ಮನಸ್ಸೆಲ್ಲೋ ಕಣ್ಣೆಲ್ಲೋ ಪೂಜೆ ಎನ್ನುವರು, ನಿನಗೆ ನೈವೇದ್ಯವೆಂದೆಲ್ಲ ತಾವೇ ತಿನ್ನುವರು, ನೀ ಬಂದು. ಬಟ್ ನಾನು ಹುಟ್ಟಿದ್ದು 1985 ಬಟ್ ಆವಾಗಿಂದನೂ ಅದೇನೋ ಗೊತ್ತಿಲ್ಲ, ಈಗಿನ ಜನ್ರೇಷನ್ ಕಂಪೇರ್ ಮಾಡಿದ್ರು ಅಣ್ಣವ್ರ ಸಿನಿಮಾ ಅಂದರೆ ಅಣ್ಣವ್ರ ಸಿನಿಮಾ. ಇಡೀ ಕರ್ನಾಟಕ ರಾಜ್ಯದಲ್ಲೆಲ್ಲ ಇಲ್ಲಿ ಎಲ್ಲೋದ್ರೂ ಅಷ್ಟೇ, ಪ್ರಪಂಚ ಇತಿಹಾಸದಲ್ಲಿ ಅಣ್ಣವ್ರಂಥ ಒಬ್ಬರು ಇನ್ನೂ ಮಟ್ಟೆ ಹುಟ್ಟೋದಕ್ಕೆ ಸಾಧ್ಯನೂ ಇಲ್ಲ, ಅವರಂಥ ಚಿತ್ರಣಗಳು ಮಾಡೋಕ್ಕೆ ಸಾಧ್ಯನೂ ಇಲ್ಲ. ಸೊ ಇದು ನನ್ನ ಅಭಿಪ್ರಾಯ ಅಂತಲ್ಲ, ಇಡೀ ಕರ್ನಾಟಕ ಜನತೆಗೆ ಅಭಿಪ್ರಾಯನೂ ಇದೆ ಅನ್ಕೋತೀನಿ. ಅಣ್ಣವರು ಕರ್ನಾಟಕಕ್ಕೆ ಅಣ್ಣವರು ಅಂದರೆ ಕರ್ನಾಟಕ. ಜೈ ಹಿಂದ್. ಕನಕದಾಸ ಸಿನಿಮಾದಿಂದಲೂ ರಾಜ್ಕುಮಾರ್ ಅವರ ಅಭಿಮಾನಿ. 10 ವರ್ಷ ಹುಡುಗ ಅವಾಗ ನಾನು, ಇವಾಗ 72 ವಯಸ್ಸು. ಅವ್ರನ್ನ ಏನೇ ಆಗಿರಲಿ, ಅವರ ಒಂದು ಭಾಷೆ, ಒಂದು ಆದರ್ಶ, ಒಂದು 5% ನಾವು ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಒಳ್ಳೆ ಪ್ರಜೆ, ಒಳ್ಳೆ ವ್ಯಕ್ತಿ ಆಗ್ತೀವಿ ಅನ್ನೋ ಉದ್ದೇಶ ನಮಗೆ. ಬೇಡ್ರ ಕಣ್ಣಪ್ಪ ಇಂದ ಸಬ್ಜವೇದಿವರೆಗೂ ಸಿನಿಮಾ ನೋಡಿದ್ದೀನಿ ನಾನು. ಆದರೆ ಮಕ್ಕಳಿಗೂ ಅದೇ ಹೇಳೋದು ನಾನು, ಒಳ್ಳೆತನ ಬೆಳೆಸ್ಕೊಳ್ರಪ್ಪ, ಒಳ್ಳೆ ರೀತಿ ಇರ್ರಿ. ಅದನ್ನು ನೀವು ರಾಮಾಯಣ ಮಹಾಭಾರತ ಹೆಂಗೆ ನೀವು ಕೇಳ್ತಿರೋ, ಈ ಅಣ್ಣವರ ಒಂದು ಜೀವನ ಚರಿತ್ರೆನೂ ನಿಮ್ಮ ಪಾಲಿಗೆ ಬರಬೇಕು, ನೀವು ಅದನ್ನು ಪಾಲನೆ ಮಾಡಬೇಕು ಅನ್ನೋದೇ ಹೇಳ್ತಾ ಬಂದಿದೆ. ಒಳ್ಳೆಯ ಗುಣ ಬೆಳೆಯುತ್ತೆ, ಅದು ಖಂಡಿತ ಬೆಳೆಯುತ್ತೆ ಇವರು ಆದರ್ಶ ಅಂತ ಅಂದರೆ. ಅದೇ ರೀತಿ ಪುನೀತ್ ರಾಜ್ಕುಮಾರ್ ಕೂಡ ತನಗೆ ತಕ್ಕ ಮಗನಿಗೆ ಹೆಸರು ಗಳಿಸಿದ್ರು, ಅದು ಒಳ್ಳೆಯದೇ. ಯುವಕರಿಗೆ ಈ ಕಾಲದಲ್ಲಿ ಭಾಳ ಅದು ಮೆಸೇಜ್ ಅಂತಲೇ ಹೇಳ್ಬೋದು ಪುನೀತ್ ರಾಜ್ಕುಮಾರ್ ಅವ್ರದ್ದು. ಅಣ್ಣವರ ಸಾಧನೆ ಬಗ್ಗೆ ಏನು ಹೇಳಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಅಣ್ಣವ್ರು ಆಡಿರೋದು ಒಂದು ಹಾಡು ಹಾಡ್ತೀನಿ. ಎಲ್ಲಿ ನಿನ್ನ ಭಕ್ತರೋ ಅಲ್ಲೇ ಮಂತ್ರಾಲಯ, ಎಲ್ಲಿ ನಿನ್ನ ನೆನೆವರೋ ಅಲ್ಲೇ ದೇವಾಲಯ, ಎಲ್ಲಿ ನಿನ್ನ ಭಕ್ತರೋ ಅಲ್ಲೇ ಮಂತ್ರಾಲಯ, ಎಲ್ಲಿ ನಿನ್ನ ನೆನೆವರೋ ಅಲ್ಲೇ ದೇವಾಲಯ, ಪೂಜೆ ನಡೆವ ಮನೆಗಳೇ ಎಂದು ಪರಮ ಪಾವನ, ಧ್ಯಾನಗೈವ ಮನಗಳೇ ನಿನ್ನ ಬೃಂದಾವನ, ಪೂಜೆ ನಡೆವ ಮನೆಗಳೇ ಎಂದು ಪರಮ ಪಾವನ, ಧ್ಯಾನಗೈವ ಮನಗಳೇ ನಿನ್ನ ಬೃಂದಾವನ, ನಿನ್ನ ಅರಿತ ಹೃದಯವೇ ದೇವನಿರುವ ಮಂದಿರ, ಆ ಆ ನಿನ್ನ ಅರಿತ ಹೃದಯವೇ ದೇವನಿರುವ ಮಂದಿರ, ನಿನ್ನ ಬೆರೆವ ಭಾಗ್ಯವೇ ನಿತ್ಯ ಸತ್ಯ ಸುಂದರ, ನಿನ್ನ ಬೆರೆವ ಭಾಗ್ಯವೇ ನಿತ್ಯ ಸತ್ಯ ಸುಂದರ, ಎಲ್ಲಿ ನಿನ್ನ ಭಕ್ತರೋ ಅಲ್ಲೇ ಮಂತ್ರಾಲಯ, ಎಲ್ಲಿ ನಿನ್ನ ನೆನೆವರೋ ಅಲ್ಲೇ ದೇವಾಲಯ, ನಿನ್ನ ಕಾಣುವಾಸೆಯೇ ಪೂರ್ವ ಜನ್ಮ ಪುಣ್ಯವು, ನಿನ್ನ ನಂಬಿ ನಡೆವುದೇ ಬಾಳಿನಲ್ಲಿ ಭಾಗ್ಯವು, ನಿನ್ನ ಕಾಣುವಾಸೆಯೇ ಪೂರ್ವ ಜನ್ಮ ಪುಣ್ಯವು, ನಿನ್ನ ನಂಬಿ ನಡೆವುದೇ ಬಾಳಿನಲ್ಲಿ ಭಾಗ್ಯವು, ನಿನ್ನ ನಾಮ ಸ್ಮರಣೆಯೇ ದಿವ್ಯ ವೇದ ಮಂತ್ರವು, ನಿನ್ನ ನಾಮ ಸ್ಮರಣೆಯೇ ದಿವ್ಯ ವೇದ ಮಂತ್ರವು, ನಿತ್ಯ ನಿನ್ನ ಸೇವೆಯೇ ಮುಕ್ತಿ ಪಡೆವ ತಂತ್ರವು, ನಿತ್ಯ ನಿನ್ನ ಸೇವೆಯೇ ಮುಕ್ತಿ ಪಡೆವ ತಂತ್ರವು, ಎಲ್ಲಿ ನಿನ್ನ ಭಕ್ತರೋ ಅಲ್ಲೇ ಮಂತ್ರಾಲಯ, ಎಲ್ಲಿ ನಿನ್ನ ನೆನೆವರೋ ಅಲ್ಲೇ ದೇವಾಲಯ, ಎಲ್ಲಿ ನಿನ್ನ ನೆನೆವರೋ ಅಲ್ಲೇ ದೇವಾಲಯ. ಚೆನ್ನಾಗಿದೆ ಮಾಡ್ತಾನೆ. ಲಾಸ್ಟ್
2 ಮಂತ್ಸಿಂದ ಮಾಡಿದ್ದೆ. ಯಾಕೆ ರಕ್ತದಾನ ಮಾಡಬೇಕು ಅನ್ನೋದು ಯಾಕೆ? ಯಾಕಂದ್ರೆ ಎಷ್ಟೋ ಜನ ತಿಳ್ಕೊಂಡಿರ್ತಾರೆ ಬ್ಲಡ್ ಕೊಟ್ಟರೆ ನಮ್ಮಲ್ಲಿ ಬ್ಲಡ್ ಕಮ್ಮಿ ಆಗ್ಬಿಡುತ್ತೆ, ಸೊ ಬ್ಲಡ್ ಕೊಡಬಾರ್ದು ಅಂತೆಲ್ಲ ಅನ್ಕೊಂಡಿರ್ತಾರೆ. ಸೊ ಯಾಕೆ ಬ್ಲಡ್ ಕೊಡೋದ್ರಿಂದ ಏನು ಬೆನಿಫಿಟ್ ಇದೆ ಅಂತ ಯಾರಿಗೂ ತಿಳಿಸ್ಕೊಡ್ತೀರಾ? ನಾನು ಬ್ಲಡ್ ಕೊಡೋದ್ರಿಂದ ಹಾರ್ಟಿಗೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ, ಅದು ರಿಕವರ್ ಆಗ್ತಿರುತ್ತೆ ಅಂತಲೂ ಹೇಳ್ತಾರೆ. ಅದಕ್ಕೆ ಅದೊಂದು ಇರಲಿ ಅಂತ ನಮ್ಮ ಮನೋಜ್ ಅಂತ.